ಅವ್ರು ಇದೇ ಆಶ್ವಾಸನೆ ಕೊಡ್ಲಿಕ್ಕತ್ತಾರೆ. ಇನ್ನು ಮುಂದೆ ಏನದಲ್ಲ ಇವ್ರು ನಾವು ಇವತ್ತು ಇಲ್ಲೇ ಇದ್ರು 4 ದಿವಸ ಆದ್ರೂ ಇಲ್ಲೇ ಇರ್ತೇವೆ. ಇದಕ್ಕೆ ಹಕ್ಕಪತ್ರ ನಮ್ಗೆ ಕೊಡೋಕೆ ಸುಮ್ಮನೆ ಕುಂತೇವಿ. ಇನ್ನು ನಮ್ಮ ಕೈ ತೋರಿಸಿದೇವೆ ಅಂದ್ರೆ ಮುಂದೆ ಅದು MLA ಬರ್ಲಿ MP ಬರ್ಲಿ ಯಾರೇ ಬರ್ಲಿ ಬಂದ್ರು ನಾವು ಏನದಲ್ಲ ನಮ್ಮಂಗೆ ನೀವು ಆಗ್ರಿ ಅಂತ ಹೇಳ್ತೀನಿ. ಸ್ಟಾಪ್ ಕೊಡ್ಲಿಕ್ಕೆ ತಯಾರು ಹೋಗ್ತದಲ್ಲಿ. ET न्यूज में आप सभी दर्शकों का स्वागत है। मैं हूं आपके साथ मुबीना। ಇವತ್ತು ನಾವು ಮಹಾನಗರ ಪಾಲಿಕೆಗೆ ಬೆಳಗ್ಗೆಯಿಂದ ಬಂದು ಕುಂತಿದ್ದೀವಿ. ಸಮಸ್ಯೆ ಇಷ್ಟೇ, ನಮಗೆ ಕಾಯಂ ಹಕ್ಕು ಪತ್ರ ಕೊಡಿ. ಪ್ರಧಾನ ಮಂತ್ರಿ ನಗರ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ 50 ಜನ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮನೆಗಳನ್ನ ಕೊಡ್ಬೇಕಂತ 2023ರಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ 1,50,58,00,000 ಹಣವನ್ನ ನಾವು ಹಾಕ್ಸಿದ್ವಿ ಮಹಾನಗರ ಪಾಲಿಕೆಗೆ. ಒಬ್ಬರಿಗೆ 3,17,000 ಅಂತ 50 ಜನರ ಹಣ ಹಾಕ್ಸಿದೀವಿ. ಮತ್ತೆ ಜೆಂಡರ್ ಅನುಮೋದನೆ ಬೇಕಂದ್ರೂ ಟ್ರಾನ್ಸ್ಜೆಂಡರ್ಗೆ ಸಪರೇಟ್ ರಿಸರ್ವ್ ಮಾಡಿ ಅಂತ ಸ್ಟೇಟ್ ಮತ್ತೆ ಸೆಂಟ್ರಲ್ ಅನುಮೋದನೆ ತಂದು ಕೊಟ್ಟಿವಿ. ಜೂನ್ ಅಲ್ಲಿ ಅನುಮೋದನೆ ಎಲ್ಲ ಆಗಿ ಬಂದಿದೆ. ಮತ್ತೆ ಹಳೆಯ ಜಿಲ್ಲಾಧಿಕಾರಿಗಳು ಟಿ ಭೂಬಲನ್ ಸರ್ ಸಹ ತುಂಬಾ ಇಂಟ್ರೆಸ್ಟ್ ತಗೊಂಡು ಅವರು ಅನುಮೋದನೆ ಕೊಟ್ಟು 26 ಜನ ಲಿಂಗತ್ವ ಅಲ್ಪಸಂಖ್ಯಾತರದ್ದು ಅನುಮೋದನೆ ಮಾಡಿ ಎಲ್ಲ ಪತ್ರ ಮುಖಾಂತರ ಸಲ್ಲಿಕೆ ಆಗಿದೆ. ಆದ್ರೆ ಜೂನ್ ಇಂದ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಆಯುಕ್ತರು ನಾವು ಕಾಯಂ ಹಕ್ಕು ಪತ್ರಗಳನ್ನ ನೀಡಿ ಸರ್ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಬಂದಿವಿ. ಆಯ್ತು ಕೊಡ್ತೀವಿ ಅಂತ ಅವರು ಹೇಳ್ತಾ ಬಂದ್ರು. ಕಳೆದ ಜುಲೈ 26ನೇ ತಾರೀಕು ನಾವು ಒಂದು 10 ದಿನ ಸಮಯ ಕೊಡಿ ಮಲ್ಲೋರೆ, ಖಂಡಿತ ಎಲ್ಲ ಸಮುದಾಯಕ್ಕೆ 26 ಜನಕ್ಕೂ ಕಾಯಂ ಹಕ್ಕು ಪತ್ರ ಕೊಡ್ತೀವಿ ಅಂತ ಹೇಳಿದ್ರು. ಸ್ಥಳೀಯ ಶಾಸಕರು ಸಹ ಕೊಡಿ ಅಂತ ಹೇಳಿದ್ದಾರೆ. ಮೊನ್ನೆ ಹೊಸ ಜಿಲ್ಲಾಧಿಕಾರಿಗಳು ಆನಂದ್ ಸರ್ ಸಹ ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಹಕ್ಕು ಪತ್ರ ಕೊಡ್ತೀನಿ ಅಂತೇಳಿ ನಾವು ಹೇಳಿದ್ವಿ. ಸಮಾಜದ ಮುಖ್ಯವಾಹಿನಿಯಲ್ಲಿ ಟ್ರಾನ್ಸ್ಜೆಂಡರ್ ಬದುಕನ್ನ ಕಟ್ಕೊಳ್ಳಕ್ಕೆ ಬಯಸ್ತಾರೆ. ನೀವು ಒಂದೇ ಕಡೆ ಕೊಟ್ಟು ಒಂದೇ ಗುಂಪಾಗಿ ಕೊಟ್ರೆ ಅದು ಹಿಜರಾಗಳ ಕಾಲನಿ, ಚಕ್ಕಾಗಳ ಕಾಲನಿ ಆಗುತ್ತೆ. ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗತ್ತೆ ಈ ಸಮುದಾಯಕ್ಕೆ? ಕರ್ನಾಟಕದಲ್ಲಿ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಇದೆ, ಮತ್ತೆ ಆಕ್ಟ್ ರೂಲ್ಗಳು ಬಂದಿದ್ದಾವೆ, ಕಾನೂನುಗಳು ಬಂದಿದ್ದಾವೆ. ಆ ಪ್ರಕಾರ ಈ ಸಮುದಾಯಕ್ಕೆ ನಾವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ, ಸರ್ಕಾರದಿಂದ ಹಣ ಹಾಕ್ಸಿದ್ವಿ. ಮತ್ತೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರು ತುಂಬಾ ಮುತುವರ್ಜಿ ವಹಿಸಿ ಈ ಕಮಿಟಿ ಅಪ್ರೂವ್ ಅನ್ನ ಅವರು ತಕ್ಷಣ ಮಾಡಿದ್ರು. ಹೇಳಿದ್ರು ಈ ಸಮುದಾಯಕ್ಕೆ ವಸತಿ ಸಿಗ್ಬೇಕು, ವಸತಿ ಸಿಕ್ಕಿದ್ರೆ ಹಲವಾರು ಬದಲಾವಣೆಗಳಾಗ್ತವೆ. ಸ್ವಂತ ಸೂರಿದ್ರೆ ಬೇರೆ ಬೇರೆ ದಾಖಲಾತಿಗಳು ಈ ಸಮುದಾಯಕ್ಕೆ ಸಿಗ್ತಾ ಬರ್ತವೆ. ಈ ಭಿಕ್ಷಾಟನೆ ಸ್ಟಾಪ್ ಮಾಡಿ, ಸೆಕ್ಸ್ ವರ್ಕ್ ಸ್ಟಾಪ್ ಮಾಡಿ ಅನ್ನೋದಲ್ಲ ವ್ಯವಸ್ಥೆಗಳು. ಈ ಒಂದು ಸಮುದಾಯಕ್ಕೆ ಸೂರನ್ನ ಕಲ್ಪಿಸಿಕೊಡೋದು ಜಿಲ್ಲಾಡಳಿತದ ಜವಾಬ್ದಾರಿ ಆಗಿದೆ. ನಾವು ಬೆಳಗ್ಗೆಯಲ್ಲಿ 10 ಗಂಟೆಗೆ ಬಂದು ಕುಂತಿದ್ದೀವಿ. ಸಾಯಂಕಾಲ ತನ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಇಲ್ಲಿ ನೋಡಲ್ ಆಫೀಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿರ್ಬೋದು ಯಾರೊಬ್ಬರು ಸ್ಥಳಕ್ಕೆ ಬರ್ತಾ ಇಲ್ಲ. ಹಾಗಿದ್ರೆ ಈ ಸಮುದಾಯ ಶೋಷಿತರಲ್ಲಿ ಶೋಷಿತರು. ಮೊನ್ನೆ ಆಗಸ್ಟ್ 15ನೇ ತಾರೀಕು 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದೀವಿ. 79 ವರ್ಷ ಆಯ್ತು ಸ್ವತಂತ್ರ ಬಂದು. ಇವತ್ತಿನವರೆಗೆ ಸಮುದಾಯಕ್ಕೆ ಸ್ವತಂತ್ರ ಸಿಗದೇ ಇರೋದು ತುಂಬಾ ನಾಚಿಕೆಗೇಡಾಗುತ್ತೆ. ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಸರ್ಕಾರಗಳು ಸಹ ಈ ಸಮುದಾಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಮತ್ತೆ ಸ್ಥಳೀಯ ಶಾಸಕರು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿರ ಆಯುಕ್ತರಿಗೆ ಆ ಸಮುದಾಯಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು ಕೊಡಿ ಅಂತ. ಆದ್ರೆ ಆಯುಕ್ತರು ಯಾಕೆ ಇದನ್ನ ಒಂದು ಒಂದೇನಾದ್ರೂ ದ್ವೇಷ ಇಟ್ಕೊಂಡಿದ್ದಾರೆ ಈ ಸಮುದಾಯದಲ್ಲಿ? ಅಟ್ಲೀಸ್ಟ್ ಆಯುಕ್ತರಿಗೆ ತಾಯಿ ಹೃದಯ ಇರ್ಬೇಕಂತ ಕೇಳ್ತಾ ಇದ್ದೀವಿ. ನಾವಿವತ್ತು 2 ಅವರ್ ಸಮಯ ಕೊಟ್ಟಿದ್ದಾರೆ. ಶಾಸಕರ ಹತ್ರ ಅನುಮೋದನೆ ಮತ್ತೊಂದ್ಸರಿ ಮಾಡ್ಕೊಂಡು ಬಂದು ಕೊಡ್ತೀವಿ ಅಂತ ಅದಕ್ಕೆ ಕುಂತಿದೀವಿ. ನೀವು ಕೊಡದೆ ಹೋದ್ರೆ ನಾವ್ ಇಲ್ಲಿಂದ ಎದ್ದು ಹೋಗಲ್ಲ. ಬಂಧಿಸ್ತೀರಾ, ಜೈಲಿಗೆ ಹಾಕ್ತೀರಾ, ಇಲ್ಲ ಕೊಲ್ಲಿಸ್ತೀರಾ, ಇಲ್ಲೇ ಕುಂಡಿರ್ತೀವಿ. ನಾವು ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇಲ್ಲ. ತಕ್ಷಣ ನೀವು ಬಂದು ಹಕ್ಕು ಪತ್ರ ಕೊಟ್ರೆ ನಾವು ನಿಮಗೆ ಕೈ ಮುಗಿದು ಎದ್ದು ಹೋಗ್ತಾ ಇರ್ತೀವಿ. ಇನ್ನು ಉಳಿದ 24 ಪ್ರಕ್ರಿಯೆ ನೀವು ನಂತರ ಮಾಡಿ ಅಂತೇಳಿ ನಾನು ಆಯುಕ್ತರಿಗೆ ವಿನಂತಿಸುತ್ತಾ ಮತ್ತೆ ಇದು ನನ್ನ ಹಕ್ಕು ಅಂತ ಹೇಳಿ ನಿಮ್ಗೆ ಪ್ರತಿಪಾದಿಸ್ತೀನಿ. ದಯವಿಟ್ಟು ಜಿಲ್ಲಾಡಳಿತ ಇದನ್ನ ತಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಬೇಕು. ಕಮಿಷನರ್ ಅವರಿಗೆ ಡೈರೆಕ್ಷನ್ ಕೊಡಬೇಕು. ತಕ್ಷಣ ಮನೆಗಳನ್ನ ಅವ್ರಿಗೆ ಹಕ್ಕುಪತ್ರ ಇವತ್ತು ಶಾಂತಿಯುತವಾಗಿ ನಾವು ಬೆಳಗ್ಗೆಯಿಂದ ಕುಂತಿದ್ದೀವಿ. ಊಟ ಇಲ್ಲ, ಏನಿಲ್ಲ, ಆರೋಗ್ಯ ಸಮಸ್ಯೆಗಳಿದಾವೆ, ವಯಸ್ಸಾದವರು ಇದ್ದಾರೆ. ಇನ್ನು ಎಷ್ಟು ವರ್ಷ ಅಂತ ಈ ಸಮುದಾಯವನ್ನ ನೀವು ಬೀದಿಯಲ್ಲಿ ನೋಡಕ್ ಇಷ್ಟಪಡ್ತೀರಾ? ಅದು ನಮ್ಮ ಬೇಡಿಕೆ ಆಗಿದೆ. ಹಕ್ಕುಪತ್ರ ಇವತ್ತು ನೀವು ಕೊಡದೆ ಹೋದ್ರೆ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅಂತೇಳಿ ನಮ್ಮ ಒಂದು ಪ್ರತಿಪಾದ ಆಗಿದೆ. ನನ್ನ ಹೆಸರು ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರರು, ಬೆಂಗಳೂರು. ಮಹಾನಗರ ಪಾಲಿಕೆ ಆಯುಕ್ತರು ಹಕ್ಕುಪತ್ರ ಕೊಡಲಾಗುತ್ತಿಲ್ಲ. ಹೌದು, ಮೂಲ ಉದ್ದೇಶ ಏನದ? ನನ್ಗೆ ಅರ್ಥ ಈ ಮಹಾನಗರ ಪಾಲಿಕೆ ಆಯುಕ್ತರೇ ಹೇಳ್ಬೇಕು. ಅವರು ಇದು ಒಬ್ಬರಿಗೆ 3,17,000 ಅಂತ ನೀವು ಹಣ ಜಮಾ ಮಾಡಿಸಿ ನಾವು ಮನೆ ಕೊಡ್ತೀವಿ ಅಂದ್ರು. ಹಣ ಜಮಾ ಮಾಡಿಸಿದೀವಿ 50 ಜನರದು 1,58,00,000. ನಂತರ ಏನ್ ಮಾಡಿದ್ರು, ಇದ್ರಾಗೆ ಗಂಡಸರು ಹೆಂಗಸರು ಇದೆ, ಟ್ರಾನ್ಸ್ಜೆಂಡರ್ ಅನುಮೋದನೆ ಬೇಕಂದ್ರು ಕೊಡಿ ಸರ್ ನಾನೇ ಮಾಡಿಸ್ಕೊಂಡ್ ಬರ್ತೀನಿ ಅಂತೇಳಿ ಹೋಗಿ ಸ್ಟೇಟ್ ಲೆವೆಲ್ ಅಲ್ಲಿ ಚೀಫ್ ಸೆಕ್ರೆಟರಿ ಇದನ್ನ ಬದಲಾವಣೆ ಮಾಡುವ ಅಧಿಕಾರ ಇರೋದು. ಅವರು SLC ಕಮಿಟಿ ಚೇರ್ಪರ್ಸನ್ ಇದ್ದಾರೆ. ಅವ್ರ ಹತ್ರ ಹೋಗಿ 15 ದಿನದಾಗ ಮಾಡಿಸ್ಕೊಂಡಿವಿ. ಸೆಂಟ್ರಲ್ ಅನುಮೋದನೆ ಆಗಿ ಬಂತು. ಇಲ್ಲಿ ಎಲ್ಲ ತಂದು ನಿಮ್ ಮುಂದೆ ಇಟ್ಟಿದೀವಿ. ನೀವು ಬರೀ ಬರೆದು ಸಹಿ ಹಾಕಕ್ ಕೊಡಕ್ಕೆ ಏನಾಗ್ತಾ ಇದೆ ನಿಮ್ಮ ಮನಸ್ಥಿತಿ ಆಯುಕ್ತರೇ ಓಪನ್ ಆಗಿ ಹೇಳ್ಬೇಕು. ಮತ್ತೆ ಈಗ ಹೊಸ ಮೇಯರ್ ಅವರು ಇದ್ದೀರಾ, ದಯವಿಟ್ಟು ಇದನ್ನ ಮಧ್ಯ ಪ್ರವೇಶಿಸಿ ಈ ಶೋಷಿತ ಸಮುದಾಯಕ್ಕೆ
ದಯವಿಟ್ಟು ನಿಮ್ಮ ಪಕ್ಷಾತೀತವಾಗಿ ಶೋಷಿತ ಸಮುದಾಯಕ್ಕೆ ಮತ್ತೆ ಶಾಸಕರು, ಇಲ್ಲಿಯ ಉಸ್ತುವಾರಿ ಸಚಿವರು ಇದನ್ನ ಗಣನೆಗೆ ತಗೋಬೇಕು. ಈ ಒಂದೇ ಸಮುದಾಯದ ನೋಡಲ್ಲ, ಶೋಷಿತರಲ್ಲೇ ಶೋಷಿತ ಆದಂತ ಸಮುದಾಯದ್ದು ಆಯುಕ್ತರು ಉತ್ತರ ಹೇಳಬೇಕು ಮಾಧ್ಯಮಕ್ಕೆ, ಯಾಕೆ ಕೊಡ್ತಾ ಇಲ್ಲ ಈ ಸಮುದಾಯಕ್ಕೆ ಅಂತ. ಶಾಸಕರಿಗೆ ಲಾಸ್ಟ್ ಟೈಮ್ ನಾವು ಮೀಟ್ ಆದಾಗ ಶಾಸಕರೇ ಬೈದಿದ್ದಾರೆ ಆಯುಕ್ತರಿಗೆ. ಫಸ್ಟ್ ಆ ಸಮುದಾಯಕ್ಕೆ ಕೊಡು, ಹಣ ಬಂದ್ ಬಿದ್ದಿದೆ, ಆ ಸಮುದಾಯ ಹಣ ಕಟ್ಟಿದೆ ಅಂತ. ಹಣ ಕಟ್ಟದೇ ಇರುವಂತ ಜನಕ್ಕೆ ನೀವು ಲೋನ್ ಮಾಡಿಸಿ 300 ಮನೆಗಳನ್ನ ಕೊಟ್ರಿ ಫಸ್ಟ್ ಹಂತದಲ್ಲಿ. ಆ ಹಂತದಲ್ಲಿ ಈ ಸಮುದಾಯಕ್ಕೆ ಮನೆ ಸಿಗ್ಬೇಕಾದದ್ದು ಅನುಮೋದನೆ ಆಗಿ 2 ವರ್ಷ ಆಯ್ತು, ಇಲ್ಲಿವರೆಗೆ ಕೊಡ್ತಾ ಇಲ್ಲ ಅಂದ್ರೆ ಆಯುಕ್ತರು ಇದಕ್ಕೆ ಉತ್ತರ ಕೊಡಬೇಕು. ನಾವು ಆಯುಕ್ತರಿಗೆ ಹೇಳಿದೀವಿ, ನಾವ್ ಯಾರು ಗಲಾಟೆ ಮಾಡೋರಲ್ಲ, ಕಲ್ಲು ಹೊಡೆಯವರಲ್ಲ, ಇಲ್ಲಿ ಬಂದು ಕುಂತಿದೀವಿ. ನಿಮ್ಮ ತಾಯಿ ಹೃದಯ ಇದ್ರೆ, ನಮ್ಮ ಬಗ್ಗೆ ಕನ್ಸರ್ನ್ ಇದ್ರೆ ನೀವು ಕಣ್ ತೆಗೆದು ನೋಡ್ತೀರಾ. ಇನ್ನೊಂದು 2 ಅವರ್ ಇಲ್ಲಿ ವೇಟ್ ಮಾಡ್ತೀವಿ, ನೀವು ಕೊಡಂಗಿಲ್ಲ ಅಂತ ಗೊತ್ತಾದ್ರೆ ನಾವು ಇಲ್ಲೇ ಬೆಡ್ಶೀಟ್ಗಳನ್ನೆಲ್ಲ ಇಲ್ಲೇ ತಂದು ಇಲ್ಲೇ ಮಲಗ್ತೀವಿ. ಹೌದು, ನಮಗೆ ನಾವೇನ್ ಹೇಳ್ತಾ ಇದೀವಿ, ಈಗ 15 ಮನೆಗಳನ್ನ ನೀವು ಒಂದ್ ಕಡೆ ಕೊಟ್ಟಿದ್ರೆ ಅದಕ್ಕೆ ಒಪ್ಕೊಂಡಿವಿ. ಅಲ್ಲಿ ಸ್ವಲ್ಪ ಪ್ಯಾನ್ ಶರ್ಟ್ ಅವ್ರು ಇವರೆಲ್ಲ ಇದ್ದಾರೆ, ಓಕೆ ಒಪ್ಕೊಂಡು. ನಾವ್ ಹೇಳ್ತೀವಿ ಸಮಾಜದ ಒಳಗಡೆ ಬದುಕನ್ನ ಕಟ್ಕೋಬೇಕಂತ. ಒಂದೇ ಕಡೆ ಆಗಿದ್ರೆ 10 ವರ್ಷದಿಂದ ಮನೆಗಳನ್ನ ತಗೊಂತಾ ಇದೀವಿ. 2 ಎಕರೆ ಎಲ್ಲಾದ್ರೂ ಜಾಗ ರಿಸರ್ವ್ ಮಾಡಿ ಒಂದೇ ಕಡೆ ಮನೆ ಕಟ್ಟಿಕೊಡಿ ಅಂತ ಹೇಳ್ತಾ ಇದೀವಿ. ಸಮಾಜದೊಳಗಡೆ ಈ ಸಮುದಾಯ ಬರ್ಬೇಕು, ಬದಲಾವಣೆ ಆಗ್ಬೇಕಂತ ನಿಮ್ಮ ಒಂದು ಮನಸ್ಥಿತಿ ಮತ್ತೆ ಸಾಮಾಜಿಕ ನ್ಯಾಯ ಅನ್ನೋದಿದ್ರೆ ನಾವ್ ಹೇಳ್ತಾ ಇರೋದು 4 ಮನೆಯಲ್ಲಿ ಒಬ್ಬೊಬ್ರಿಗೆ ಕೊಡ್ತಾ ಹೋಗಿ, 3 ಮನೆ ಪಬ್ಲಿಕ್ ಕೊಡಿ. ಸಮಾಜನು ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳತ್ತೆ, ನಮ್ಮ ಪರಿಸ್ಥಿತಿಗಳ ಬಗ್ಗೆ ಅರ್ಥ ಮಾಡ್ಕೊಳತ್ತೆ, ಸಮಾಜದಲ್ಲಿ ಬದುಕ್ಬೋದು. ಈಗ ಒಂದು 4 ಮನೆಯಲ್ಲಿ 4 ಜನಕ್ಕೂ ಕೊಟ್ಬಿಟ್ರೆ ಅದು ಚಕ್ಕಾಗಳು ಮನೆ ನೋಡು ಅಂತ ಹೇಳ್ತಾರೆ. ಹೌದು, ನಾವು ಅಂಜಾಕತ್ತಿಲ್ಲ. ಕಾನೂನೆಲ್ಲ ನಮ್ಮ ಪರವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ. 2019ರಲ್ಲಿ ಕೇಂದ್ರ ಸರ್ಕಾರ ಆಕ್ಟ್ ತಂದಿದೆ, 2020ರಲ್ಲಿ ರೂಲ್ ತಂದಿದೆ. ಕರ್ನಾಟಕ ಸರ್ಕಾರ 2017ರಲ್ಲೇ ಟ್ರಾನ್ಸ್ಜೆಂಡರ್ ಪಾಲಿಸಿ ತಂದಿದೆ. ಅದನ್ನ ಆಯುಕ್ತರು ಓದ್ಬೇಕು, ಕುಂತ್ಕೊಂಡು ಓದಬೇಕು. ನಾವು ಕಾನೂನು ರೀತಿ ಹೋರಾಟಕ್ಕೂ ಸಿದ್ಧವಿದೆ. ಇದನ್ನ ಹಣ ಹಾಕ್ಸಿದ್ವಿ, ಇಲ್ಲೇನು ಭಿಕ್ಷೆ ಕೇಳ್ತಾ ಇಲ್ಲ. ನೀವು ಕಾನೂನು ರೀತಿ ಹೋರಾಟಕ್ಕೆ ಮತ್ತೆ ನಾವು ನೀವು ಎಲ್ಲಾದ್ರೂ ಇದನ್ನ ಕೈ ಬಿಟ್ರೆ ನಾವು ಡೈರೆಕ್ಟ್ ಹೋಗಿ ಚೀಫ್ ಸೆಕ್ರೆಟರಿ ಹತ್ರ ಕುಂಡಿರ್ತೀವಿ. ಚೀಫ್ ಸೆಕ್ರೆಟರಿ ಆನ್ಸರ್ ಮಾಡ್ಲಿ. ಸರ್ಕಾರದಿಂದ ಹಣ ಹಾಕ್ಸಿದ್ದು ಸರ್ಕಾರ ವ್ಯವಸ್ಥೆ, ಹಳೆ ಸರ್ಕಾರ ಹಣ ಹಾಕಿದೆ, ಇಂದಿನ ಸರ್ಕಾರ ಕೊಡುವಂತ ಮನಸ್ಥಿತಿ ಆದ್ರೂ ಬರ್ಲಿ ಅಂತೇಳಿ ಸರ್ಕಾರಕ್ಕೆ ನಾವು ವಿನಂತಿಸ್ತಾ ಇದ್ದೇವೆ. ಇಲ್ಲಿ ರಾಜಕೀಯವಾಗಿ ನಾನು ಎಲ್ಲಾ ಪಕ್ಷಾತೀತವಾಗಿ ಈ ಸಮುದಾಯ ಜೊತೆಗೆ ನಿಲ್ಲಿ ಅಂತ ಒತ್ತಾಯಿಸ್ತೀನಿ. ನಾನು ಅದು ಯಾವುದೇ ಪಕ್ಷಗಳಿರ್ಬೋದು, ಯಾವುದೇ ಅಧಿಕಾರಿಗಳಿರ್ಬೋದು, ಈ ಸಮುದಾಯ ಜೊತೆಗೆ ನಿಲ್ಬೇಕು. ಯಾಕಂದ್ರೆ ಶೋಷಿತರ ಧ್ವನಿ ಆಗ್ಬೇಕು. ಸ್ವತಂತ್ರ ದಿನಾಚರಣೆ ದಿನ ತಾವೇನು ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬೇಡಿ, ಪಕ್ಷಾತೀತವಾಗಿ ಸಮುದಾಯಕ್ಕೆ ನಿಲ್ಬೇಕಂತೇಳಿ. ಮತ್ತೆ ವಿಜಯಪುರ ಒಂದು ಹೆಸರಾಂತ ನಗರಿ, ಈ ಒಂದು ಜಿಲ್ಲೆಯ ಹೆಸರನ್ನ ದಯವಿಟ್ಟು ಆಡಳಿತ ವ್ಯವಸ್ಥೆಯಲ್ಲಿ ಕಪ್ಪು ಚಿಕ್ಕೆ ತರಬೇಡಿ ಅಂತೇಳಿ ನಾನು ಅಷ್ಟು ವಿನಂತಿಸ್ತಾ ಇರೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಆನಂದ್ ಸರ್ ತಕ್ಷಣ ಇದನ್ನ ಮಧ್ಯಪ್ರವೇಶಿಸಿ ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯದಡಿ ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಮನಿ ಬಂದ್ಬಿಟ್ಟು ಅಲ್ಲಮೀನ್ ಹಿಂದ್ಗಡೆ 1400 ಚಿಲ್ಲರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಟ್ಟಡ ಆಗ್ತಾ ಇದೆ. ಅಲ್ಲಿ ಈಗ ಸೆಕೆಂಡ್ ಹಂತ ಏನ್ ಕಟ್ಟಡ ಆಗ್ತಾ ಇದೆ, ಅದ್ರಾಗೆ ನಂಬರ್ ಹಾಕಿ ಕೊಡಿ. ತಕ್ಷಣ ಏನ್ ಮನೆ ಕೊಡ್ತಾ ಇಲ್ಲ, ಇನ್ನು ಕಟ್ಟಡ ನಡೀತಾ ಇದೆ. ನಾವ್ ಹೇಳ್ತಾ ಇರೋದು ಈಗ ಹಕ್ಕುಪತ್ರ ಕೊಡಿ, ಒಂದು 3 ರಿಂದ 6 ತಿಂಗಳು ಸಮಯ ತಗೊಳ್ಳಿ. ಮನೆ ಕಟ್ಟಿದ ತಕ್ಷಣ ಆಮೇಲೆ ಹೋಗ್ತೀವಿ ನಾವು ಒಳಗಡೆ ಅಂತೇಳಿ. ಅದನ್ನ ಒಪ್ಪಿಕೊಂಡು ಕೊಡ್ತೀನಿ ಅಂತ ಹೇಳಿ ಇವತ್ತು ಈ ರೀತಿ ಒಂದು ಬೆಳಗ್ಗೆಯಿಂದ ಒಂದು ಮೋಸದ ಆಟ ನಡೆಸಿದ್ದಾರೆ. ಅದನ್ನ ಆಯುಕ್ತರೇ ಉತ್ತರ ಕೊಡ್ಬೇಕು. ಆಯುಕ್ತರು ಏನಂತ ಸಮಾಜಕ್ಕೆ ಮತ್ತೆ ಮಾಧ್ಯಮದವ್ರಿಗೆ ಉತ್ತರ ಕೊಡ್ತಾರೋ ಮಾನ್ಯ ಆಯುಕ್ತರು ಉತ್ತರ ಹೇಳ್ಬೇಕಾಗತ್ತೆ ನಿಮ್ಗಳಿಗೆಲ್ಲ. ಅದು ಆಯುಕ್ತರ ಬಾಯಿಂದ ಈಗ ನಮಗೆ ಹೊರ ನೋಟದಲ್ಲಿ ಅನಿಸ್ತಾ ಇರೋದು ಏನು, ಆಕ್ಚುಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಶಾಸಕರು ತಕ್ಷಣ ಕೊಡಿ ಅಂತಾನೆ ಹೇಳಿದ್ದಾರೆ ನಮ್ಮ ಮುಂದೆ. ಮತ್ತೆ ಇಲ್ಲಿಯ ಒಂದು ಮಹಾಪೌರರಾಗಿರ್ಬೋದು, ಎಲ್ಲರೂ ಹಳೆ ಮಹಾಪೌರರಿಗೆ ಹೊಸ ಮಹಾಪೌರರು ಸಹ ಕೊಡಿ ಅಂತ ಹೇಳಿದ್ದಾರೆ. ಈ ಆಯುಕ್ತರು ಕೊಡ್ತಾ ಇಲ್ಲ ಅಂದ್ರೆ ಆಯುಕ್ತರದ್ದು ಏನ್ ಹೊನ್ನಾರ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರೂ ಲಂಚ ಬೇಕಾ ಓಪನ್ ಆಗಿ ಕೇಳಿ, ಭಿಕ್ಷೆ ಬೇಡಿದ ದುಡ್ಡನ್ನ ತಂದು ಕೊಡ್ತೀವಿ, ಸೆಕ್ಸ್ ವರ್ಕ್ ಮಾಡಿದ ದುಡ್ಡನ್ನ ತಂದು ಕೊಡ್ತೀವಿ, ಇನ್ನು 20 ವರ್ಷ ಸೆಕ್ಸ್ ವರ್ಕ್ ಎಕ್ಸ್ಟ್ರಾ ಮಾಡ್ತೀವಿ, ಅದನ್ನಾದ್ರೂ ಬಾಯಿ ಬಿಟ್ಟು ಕೇಳಿ ಅಂತ ಹೇಳಿದೀವಿ ನಾವು. ಹಾಗಾಗಿ ಹಕ್ಕುಪತ್ರ ಕೊಡೋ ಮಟ್ಟ ನಾವು ಇಲ್ಲಿಂದ ಎಳ್ಳಲ್ಲ ಅಂತೇಳಿ ಒತ್ತಾಯಿಸ್ತೀವಿ. ಆ ಹಕ್ಕುಪತ್ರ ಕೊಟ್ಟ ತಕ್ಷಣನೇ ನಾವು ಕೈ ಮುಗಿದು ಸಂತೋಷವಾಗಿ ಇಲ್ಲಿಂದ ಎದ್ದು ಹೋಗ್ತೀವಿ. ಈಗ ಯಾರ ಮೇಲೂ ಆಕ್ರೋಶ ಅಂತ ಹೇಳೋಕ್ಕಾಗಿಲ್ಲ. ಈ ಶೋಷಿತ ಸಮುದಾಯ ಆಯುಕ್ತರ ಮೇಲೆ ಆಕ್ರೋಶ ಅಂದ್ರೆ ಇವತ್ತು ಇಷ್ಟೊತ್ತಿಗೆ ನಾವು ಗಲಾಟೆ ಮಾಡ್ಬೋದಿತ್ತು. ನಾವು ತುಂಬಾ ಶಾಂತಿಯುತವಾಗಿ, ತುಂಬಾ ತಾಳ್ಮೆಯಿಂದ, ಬೆಳಗ್ಗೆಯಿಂದ ಒಂದು ತಾಳ್ಮೆಗೂ ಒಂದು ಮಿತಿ ಇದೆ, ಈ ಸಮುದಾಯದ ತಾಳ್ಮೆಗೂ. ಆ ತಾಳ್ಮೆಯನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕು. ಮಾಧ್ಯಮದಲ್ಲಿ ಬಂದಿದೆ, ಮಧ್ಯಾಹ್ನದಲ್ಲಿನೇ ತಕ್ಷಣ ಮಧ್ಯಪ್ರವೇಶಿಸಿ ಆಯುಕ್ತರನ್ನ ಕರೆಸಿ ತಕ್ಷಣ ಕೊಡೋ ಒಂದು ತಾಯಿ ಹೃದಯ ಬರ್ಲಿ ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ. ನನ್ನ ಹೆಸರು ಮಲ್ಲು ಕುಂಬಾರು, ಸಾಮಾಜಿಕ ಹೋರಾಟಗಾರರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।